ಕಂಡಕ್ಟರ್ ಮೇಲೆ ಗೂಂಡಾಗಿರಿ ಮಾಡಿದ ನಾಡದ್ರೋಹಿಗಳಿಗೆ ಕನ್ನಡಿಗರ ಕಿಚ್ಚಿನ ಬಿಸಿ ಮುಟ್ಟಿದೆ. ಎಂಇಎಸ್ ಶಿವಸೇನೆ ವಿರುದ್ಧ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ, ಪ್ರವೀಣ್ ಶೆಟ್ಟಿ ಬೆಳಗಾವಿ ನೆಲದಲ್ಲಿ ನಿಂತು ಗುಡುಗಿದ್ದಾರೆ. ಕನ್ನಡಿಗರು ಸಿಡಿದೆದ್ದ ಪರಿಣಾಮ ಕಂಡಕ್ಟರ್ ವಿರುದ್ಧ ಪೋಕ್ಸೋ ಕೇಸ್ ಬಾಲಕಿ ವಾಪಸ್ ಪಡೆದುಕೊಂಡಿದ್ದಾರೆ. ನಾವು ಕನ್ನಡದ ಅಭಿಮಾನಿಗಳು ಅಂತ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಕನ್ನಡಿಗರ ತಂಟೆಗೆ ಬಂದ್ರೆ ಹುಷಾರಂತ ಬೆಳಗಾವಿಯಲ್ಲಿ ಕನ್ನಡದ ಕಟ್ಟಾಳುಗಳು ಘರ್ಜಿಸಿದ್ರು. ಹೌದು, ಕುಂದಾನಗರಿ ಬೆಳಗಾವಿಯಲ್ಲಿ ಇಂದು ಕನ್ನಡ ಕಟ್ಟಾಳುಗಳು ನಾಡದ್ರೋಹಿಗಳ ವಿರುದ್ಧ ಘರ್ಜಿಸಿದ್ರು. ಕಂಡಕ್ಟರ್ ಮೇಲೆ ಎಂಇಎಸ್ ಗೂಂಡಾ ವರ್ತನೆ ಮತ್ತು ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಬಸ್ಗೆ ಮಸಿ ಬಳಿದ ಶಿವಸೇನೆ ಗೂಂಡಾಗಿರಿಗೆ ಬೆಳಗಾವಿ ನೆಲದಲ್ಲಿ ನಿಂತು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಂದು ಬೆಳಗಾವಿಯಲ್ಲಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಮತ್ತು ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ ಶೆಟ್ಟಿ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಪ್ರತ್ಯೇಕವಾಗಿಯೇ ಶಕ್ತಿ ಪ್ರದರ್ಶನ ಮಾಡಿದ್ರು. ಬೆಳಗಾವಿ ಟು ಬಾಳೆಕುಂದ್ರಿ ಚಲೋ ಕರೆ ಕೊಟ್ಟಿದ್ದ ಪ್ರವೀಣ ಶೆಟ್ಟಿ ನೇತೃತ್ವದ ಕಾರ್ಯಕರ್ತರನ್ನ ಪೊಲೀಸರು ಚೆನ್ನಮ್ಮ ವೃತ್ತದಲ್ಲೇ ತಡೆದರು. ಈ ಸಂದರ್ಭದಲ್ಲಿ ಪೊಲೀಸರು ಹೋರಾಟಗಾರರ ಮಧ್ಯೆ ಜಟಾಪಟಿ ನಡೆಯಿತು. ಪ್ರವೀಣ ಶೆಟ್ಟಿ ಸೇರಿ 100ಕ್ಕೂ ಅಧಿಕ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡರು. ಒಂದು ಕ್ಷಣದಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ಹೋರಾಟದ ಕಿಚ್ಚು ರಣರಂಗವಾಗಿ ಮಾರ್ಪಾಟಿತ್ತು. ಅನಂತರ ಕರವೇ ಕಾರ್ಯಕರ್ತರು ನಾರಾಯಣಗೌಡ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು. ಕೈಯಲ್ಲಿ ಕನ್ನಡದ ಬಾವುಟ ಹಿಡಿದು ನಾಡದ್ರೋಹಿಗಳ ವಿರುದ್ಧ ಘೋಷಣೆ ಹಾಕಿದ್ರು. ಇದೇ ಸಂದರ್ಭದಲ್ಲಿ ಚೆನ್ನಮ್ಮ ಮೂರ್ತಿ ಮಾಲಾರ್ಪಣೆ ಮಾಡಿ ಘರ್ಜಿಸಿದ ನಾರಾಯಣಗೌಡರು ಬೆಳಗಾವಿಯಲ್ಲಿ ಕನ್ನಡಿಗರ ತಂಟೆಗೆ ಬಂದ್ರೆ ಹುಷಾರ್ ಎಂದು ಎಚ್ಚರಿಕೆ ನೀಡಿದ್ರು. ಅವರನ್ನ ನೋಡಿದವಾಗ ಭಾವನಾತ್ಮಕವಾಗಿ ಕಣ್ಣಲ್ಲಿ ನೀರು ಬರೋ ತರ ಆಗಿದೆ. ಯಾಕಂದ್ರೆ ಒಬ್ಬ 25,000 ರೂಪಾಯಿಗೆ ಕೆಲಸ ಮಾಡುವಂತ ಕಂಡಕ್ಟರ್ ಮೇಲೆ ಅವರು ಹೆಂಡತಿ ಮಕ್ಕಳನ್ನ ಬಿಟ್ಟು ಜೀವನಕ್ಕಾಗಿ ಊರಿಂದ ಊರೇ ಕಂಡಕ್ಟರ್ ಬಸ್ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಫ್ಯಾಮಿಲಿ ಯಾರು ಅವರಿಗೆ ಸೆಕ್ಯೂರಿಟಿ ಯಾರು ಕೊಡಲ್ಲ. ಇಂಥ ಸಂದರ್ಭದಲ್ಲಿ ಮರಾಠಿ ಗುಂಡಗಳು ಅವ್ರ ಮೇಲೆ ದಾಳಿ ಮಾಡಿರುವಂತಹದ್ದು, ಅವರ ಮೂಳೆ ಮುರಿದಿದೆ, ಶೂ ಕಾಲಲ್ಲಿ ಹೊಡೆದಿದ್ದಾರೆ, ಕಾಲಿಗೆ ಹೊಡೆದಿದ್ದಾರೆ, ತಲೆಗೆ ಹೊಡೆದಿದ್ದಾರೆ. ಇದು ಅತ್ಯಂತ ನವೀನ ಸಂಗತಿ. ಇಡೀ ಕನ್ನಡಿಗರಿಗೆ ಮಾಡಿರುವಂತಹದ್ದು. ಅವ್ರ ಮೇಲೆ ಹಾಕಿರುವಂತ ಪೋಸ್ಕೋ ಕಾಯ್ದೆ ಇದೆಯಲ್ಲ, ಅದು ಹಾಕದಂತ ಅಧಿಕಾರಿಗಳು ಅಮಾನತ್ ಆಗ್ಲೇಬೇಕು. ಯಾಕಂದ್ರೆ ಅವ್ರು ನೋಡಿದಂತ ಸಜ್ಜನ ವ್ಯಕ್ತಿ ಅವರೊಬ್ಬನ ರೇಪಿಸ್ಟ್ ಆಗಿ ಇಡೀ ಕನ್ನಡಿಗರ ಮುಂದೆ ತೋರಿಸ್ತಾರಲ್ಲ ಅವ್ರನ್ನ, ಅದು ನೋವಾಗುವಂತ ಸಂಗತಿ. ಅವ್ರ ಒಬ್ಬರ ಮೇಲೆ ಹಾಕಿರುವಂತ ಕೇಸ್ ಅಲ್ಲ, ಇಡೀ ಕನ್ನಡಿಗರ ಮೇಲೆ ಹಾಕಿರುವಂತ ಕೇಸು. ಅವ್ರ ಜೊತೆ ಕನ್ನಡಿಗರ ಮೇಲೆ ಗೂಂಡಾಗಿರಿ ಮಾಡಿದ್ರು. ರಾಜಕಾರಣಿಗಳು ಬಾಯಿ ಮುಚ್ಕೊಂಡಿದ್ದೀರಲ್ಲ, ನಿಮಗೆ ನಾಚಿಕೆ ಇದೆಯಾ? ಯಾವ ಜನ ನಿಮಗೂ ಹೋಟ್ ಹಾಕಿದ್ದು? ವಿಧಾನಸೌಧಕ್ಕೆ ಯಾಕೆ ಬರ್ತೀರಿ? ವಿಧಾನಸೌಧಕ್ಕೆ ಬರಬೇಡಿ. ನೀವು ವಿಧಾನಸೌಧದಲ್ಲಿ ಯಾವ ಕನ್ನಡಿಗರ ಶಕ್ತಿ ಸೌಧ ಅಂತ ಕರೆಸ್ಕೊಳ್ಳುವ ವಿಧಾನಸೌಧದಲ್ಲಿ ಮಂತ್ರಿಗಿರಿಗಳಾಗಿ ನಿನ್ ಮೇಲೆ ನೀವು ಇರೋದಕ್ಕೆ ಲಾಯಕ್ಕಲ್ಲ. ತಕ್ಷಣ ರಾಜೀನಾಮೆ ಕೊಡಿ, ಇಲ್ಲಾಂದ್ರೆ ಕನ್ನಡಿಗರ ಪರವಾಗಿರ್ರಿ. ಸತೀಶ್ ಜಾರಕಿಹೊಳಿ ಇರಬಹುದು, ಯಾರು ನಿಮ್ಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇರಬಹುದು, ಇನ್ಯಾರ ಇರಬಹುದು. ನನ್ನ ಬೆಳಗಾವಿ ಬರೋಕೆ ಬೆಳಗಾವಿ ಇವರ ಅಪ್ಪನ ಆಸ್ತಿ ಅಲ್ಲ, ಕರ್ನಾಟಕದ ಆಸ್ತಿ, ಕನ್ನಡಿಗರ ಆಸ್ತಿ. ಕರವೇ ಪ್ರತಿಭಟನೆಗೂ ಮುನ್ನವೇ ಕಂಡಕ್ಟರ್ ಮೇಲೆ ಪೋಕ್ಸೋ ಪ್ರಕರಣದ ಕುರಿತು ಪೊಲೀಸ್ ಆಯುಕ್ತರಿಗೆ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಅಲ್ಲದೆ ಮಾರಿಹಾಳ ಠಾಣೆ ಇನ್ಸ್ಪೆಕ್ಟರ್ ಗುರುರಾಜ ಕಲ್ಯಾಣ ಶೆಟ್ಟಿಯನ್ನ ವರ್ಗಾವಣೆ ಮಾಡಲಾಗಿದೆ. ಕನ್ನಡ ಹೋರಾಟಗಾರರ ಆಕ್ರೋಶದ ಕೆಚ್ಚಿಗೆ ಮಣಿದ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಕೊನೆಗೂ ಅಮಾಯಕ ಕಂಡಕ್ಟರ್ ಮಹದೇವ ಹುಕ್ಕೇರಿಗೆ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದ್ದಾರೆ. ಕನ್ನಡಿಗರ ಮೇಲೆ ಯಾವುದೇ ಹಲ್ಲೆಗೂ ಅವಕಾಶ ಕೊಡುವುದಿಲ್ಲ. ಕಂಡಕ್ಟರ್ ಮೇಲೆ ಗೂಂಡಾಗಿರಿ ಮಾಡಿದ 5 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೇವೆ. ಬಾಲಕಿ ಕೇಸ್ ವಾಪಸ್ ಪಡೆದಿದ್ದರಿಂದ ಅದನ್ನ ಕ್ಲಿಯರ್ ಮಾಡ್ತೀವಿ ಎನ್ನುವ ಭರವಸೆ ನೀಡಿದ್ದರಿಂದ ಕರವೇ ಹೋರಾಟ ಉಗ್ರ ಸ್ವರೂಪ ಪಡೆಯದಂತೆ ಬೆಳಗಾವಿ ಪೊಲೀಸರು ಜಾಣ್ಮೆಯಿಂದ ತಡೆದಿದ್ದಾರೆ. ಈ ಮಧ್ಯೆ 2 ದಿನಗಳಿಂದ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಬಸ್ ಸಂಚಾರ ಸ್ಥಗಿತಗೊಂಡಿದೆ. ಹೀಗಾಗಿ ಇಂದು ಬೆಳಗಾವಿ ಡಿಸಿ, ಕೊಲ್ಲಾಪುರ ಡಿಸಿ ಮತ್ತು ಬೆಳಗಾವಿ ಎಸ್ಪಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚರ್ಚೆ ನಡೆಸಿದರು. 2 ರಾಜ್ಯಗಳ ಮಧ್ಯೆ ಸುಗಮ ಬಸ್ ಸಂಚಾರಕ್ಕೆ ಹಾಗೂ 2 ರಾಜ್ಯದ ಗಡಿಯಲ್ಲಿ ಸುರಕ್ಷಿತವಾಗಿ ಪ್ರಯಾಣಕ್ಕೆ ಬೇಕಾದ ಮಾರ್ಗಸೂಚಿಗಳನ್ನು ಸಿದ್ಧಪಡಿಸಲು ತೀರ್ಮಾನ ಮಾಡಲಾಗಿದೆ. ಇನ್ನೆರಡು ದಿನಗಳಲ್ಲಿ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯದ ಮಧ್ಯೆ ಬಸ್ ಸಂಚಾರ ಮಾರ್ಗಸೂಚಿ ಪ್ರಕಟವಾಗಲಿದೆ. ಈ ಮಧ್ಯೆ ಬೆಳಗಾವಿಯಲ್ಲಿ ಕನ್ನಡಿಗರ ಸುರಕ್ಷಿತವಾಗಿ ಪೊಲೀಸ್ ಇಲಾಖೆ ಕ್ರಮ ವಹಿಸಲಿದೆ.
ಗೂಂಡಾಗಿರಿ ಮಾಡೋರನ್ನ ಸಹಿಸೋದಿಲ್ಲ ಅಂತ ಪೊಲೀಸ್ ಕಮಿಷನರ್ ಎಡ ಮಾರ್ಟಿನ್ ಹೇಳಿದ್ದಾರೆ. ಒಟ್ಟಿನಲ್ಲಿ ಹೋರಾಟಕ್ಕೂ ಮುನ್ನವೇ ಕಂಡಕ್ಟರ್ ಮೇಲಿನ ಸುಳ್ಳು ಕೇಸ್ ವಾಪಸ್ ಪಡೆದುಕೊಂಡಿದ್ದಾಳೆ ಮಾಲಕಿ. ಈ ಮಧ್ಯೆ ನಾಡದ್ರೋಹಿ ಎಂಇಎಸ್ ಶಿವಸೇನೆ ಪುಂಡರಿಗೆ ಬೆಳಗಾವಿ ನೆಲದಲ್ಲೇ ನಿಂತುಕೊಂಡು ಕನ್ನಡ ಹೋರಾಟಗಾರರು ನಮ್ಮ ತಂಟೆಗೆ ಬಂದೆ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಾಲಪ್ಪ ತೇರದಾಳ, ಜಿ ಕನ್ನಡ ನ್ಯೂಸ್, ಬೆಳಗಾವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.